ಈ ಬಾಡಿಗೆ ಹೋಗಿದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಲಮ್ಸಮ್ ಬಾಡಿಗೆ. ರೋಡ್ ನೋಡ್ರಿ ಫುಲ್ ಅಂದರೆ ಫುಲ್ ಖಾಲಿ ಹೊಡಿತೈತೆ. ನನ್ನ ಕಷ್ಟ ಯಾರಿಗೂ ಬೇಡಪ್ಪ ಅನ್ಸ್ಬಿಡ್ತು ದೇವರಣೆಗೂ. ಕಣ್ಣು ತುಂಬ ದರ್ಶನ ಮಾಡಿದ್ರೆ ರಾಯರ್ನ ಇವತ್ತಂತೂ. ಎಲ್ಲ ಕಸ್ಟಮರ್ ಸ್ವಲ್ಪ ಹ್ಯಾಂಡಿಕ್ಯಾಪ್ಟು, ಅವ್ರಿಗೆ ವೀಲ್ ಚೇರ್ ಎಲ್ಲ ಇಡಕ್ಕೆ ಹಿಂದೆಗಡೆ ಜಾಗ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ಸೇಫ್ಟಿಗೆ ಆಂಧ್ರಲ್ಲಿ ರೇಟ್ ಜಾಸ್ತಿ ಅಂದ್ಬಿಟ್ಟು ಪೆಟ್ರೋಲ್ ಇಲ್ಲಿ ನೆನ್ನೆ ಹಾಕ್ಸ್ಕೊಂಬಿಟ್ಟೆ. ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಈ ರೆಗ್ಯುಲರ್ ಬಂಕಲ್ಲಿ ಒಳ್ಳೆ ಪ್ರೆಜರ್ ಸಿಗುತ್ತೆ. ಆ ಕಾರಣದಿಂದ ಇಲ್ಲೇ ಬರ್ತಾರೆ. ಇಲ್ಲಿ ಏನಾರ ಕಂಡು ಹಿಡಿದಿರ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಯಪ್ಪ ವಿಷಯ ಇವತ್ತು ಎಲ್ಲಿ ಹೊರಟಿದ್ದೀನಿ ಅಂತಂದರೆ, ತುಂಬ ದಿವಸ ಆದಮೇಲೆ ಇವತ್ತು ನಮ್ಮ ರಾಯರ್ ಕಡೆ ಹೊರಟಿದ್ದೀನಿ. ನಮ್ಮ ರಾಯರ್ ದರ್ಶನ ಮಾಡೋಕ್ಕೆ. ರಾಯರ್ ಅಂದರೆ ಎಲ್ಲಪ್ಪ ಅಂತ ಕೇಳಿದ್ರೆ ಮಂತ್ರಾಲಯ ಹೋಗ್ತಾಯಿದ್ದೀನಿ, ಆಂಧ್ರ ಕಡೆಗೆ. ಆಂಧ್ರ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿರೋ ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಯಾವುದೋ ಹಿಂಗೆ ಬಾಡಿಗೆ ಬಂತು ನಮ್ಮ ಫ್ರೆಂಡ್ ಕಡೆಯಿಂದ. ಹೊಸಕೋಟೆಯಲ್ಲಿರೋದು ಪಿಕಪ್ಪು. ಅದೊಂದು ಟೆನ್ಷನ್ ಇಲ್ಲ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲಿ 8:15 ಆಗ್ತಾಯಿದೆ. ನಮ್ಮ ಬಲರಾಮನ್ ಕ್ಲೀನಾಗಿ ರೆಡಿ ಮಾಡಿ ಇಳಿಸ್ಬಿಟ್ಟಿದ್ದೀನಿ. ಅಂದರೆ ಕ್ಲೀನಾಗಿ ವಾಷಿಂಗ್ ಮಿಷಿನ್ ಎಲ್ಲ ಬೆಳಗ್ಗೆ ಮುಗೀತು ಒಂದು ರೌಂಡು. ಬಟ್ ಅದು ಸರ್ವಿಸಿಗೆ ಬಿಡಬೇಕು ಮಂಗಳವಾರ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಆ್ಯಕ್ಚುಲಿ ಇವತ್ತು ಭಾನುವಾರ ಹೊರಟಿರೋದು. ಭಾನುವಾರ ನೈಟೇ ರಿಟರ್ನ್ ಬಂದ್ಬಿಡ, ಅಂದರೆ ಸೋಮವಾರ ಬೆಳಗಿನ ಜಾವ ರಿಟರ್ನ್ ಬರೋ ಥರ ಪ್ಲ್ಯಾನ್ ಹಾಕಿರೋದು ಅವ್ರು ಕಸ್ಟಮರು. ಅಂದರೆ ವೈಪರ್ ಗೀಪರ್ ಎಲ್ಲ ಇನ್ನೂ ಹಂಗೆ ಐತೆ. ವಾರ್ಮಪ್ ಆಗಲಿ ಅಂತ ಗಾಡಿ ಬಿಟ್ಟಿದ್ದೀನಿ. ವಾರ್ಮಪ್ ಎಲ್ಲ ಆದಮೇಲೆ ಸೀದಾ ಹೊಸಕೋಟೆ ಹೋಗಿ ಪಿಕ್ ಮಾಡ್ಕೊಂಡು, ಅವ್ರ ಫ್ಯಾಮಿಲಿ ಬರ್ತಾರೋದು. ಪಿಕ್ ಮಾಡ್ಕೊಂಡು ಸೀದಾ ಹೋಗಿ ದರ್ಶನ. ನಾನು ತುಂಬ ದಿವಸ ಆಗಿತ್ತು ಹೋಗಿ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ಬಟ್ ಹೆಂಗೋ ಬಾಡಿಗೆಯಿಂದ ನನಗೂ ಕೂಡ ಬಂದೈತೆ. ಹೋಗ್ಬಿಟ್ಟು ದರ್ಶನ ಇಷ್ಟೆಲ್ಲ ಮಾಡಿಕೊಂಡು ಸ್ವಲ್ಪ ಎಲ್ಲ ಬೇಡ್ಕೊಂಡು ಬರೋಣ ಅಂತ. ಹೆಂಗಿರುತ್ತೆ ಜರ್ನಿ, ಏನು ಕತೆ, ಆಮೇಲೆ ಅಂದಿವೆಲ್ಲ ಯಾವ ಥರ ಸಿಚುವೇಶನ್ಸ್ ಆಗುತ್ತೆ, ಏನು ಕತೆ, CNG ಎಲ್ಲೆಲ್ಲಿ ಸಿಗುತ್ತೆ, ಆಮೇಲೆ ಎಷ್ಟು ಖರ್ಚಾಯಿತು, ಏನು ಎತ್ತ ಡೀಟೇಲಾಗಿ ಮಂತ್ರಾಲಯ ಲಾಗು ಇದ್ರಲ್ಲಿ ಬರುತ್ತೆ. ಇನ್ನೂ ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ರಿ ಅಂತ ಹೇಳ್ತೀನಿ. ಬನ್ನಿ ಓಡೋಣ ನಮ್ಮ ಕಸ್ಟಮರ್ ಲೊಕೇಶನ್ ಹತ್ರ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಬರೀ 2 ಪಾಯಿಂಟ್ ಐತೆ. CNG ಫುಲ್ ಡ್ರೈ ಆಗಿಬಿಟ್ಟಿದೆ. ಹೋಗಿ CNG ಹಾಕಿಸ್ಕೊಂಡು ಪಟ್ಟಂತ. ನೆನ್ನೆ ಇರಲಿ ಸೇಫ್ಟಿಗೆ ಆಂಧ್ರಲ್ಲಿ ರೇಟ್ ಜಾಸ್ತಿ ಅಂದ್ಬಿಟ್ಟು ಪೆಟ್ರೋಲ್ ಇಲ್ಲಿ ನೆನ್ನೆ ಹಾಕ್ಸ್ಕೊಂಬಿಟ್ಟೆ ಒಂದು 1500 ರೂಪಾಯಿಗೆ. ಬಚಾವು. ಯಾಕಂದರೆ ಆಂಧ್ರಲ್ಲಿ ಇವಾಗ ಪೆಟ್ರೋಲ್ಗೆ ಆಮೇಲೆ ಡೀಸೆಲ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿಬಿಡೈತೆ. ಆಂಧ್ರ ಇದು ತೆಲಂಗಾಣ ಎಲ್ಲ. ಅದಕ್ಕೇ ಯಾಕೆ ತಲೆನೋವು ಅಂದ್ಬಿಟ್ಟು ಇಲ್ಲೇ ಹಾಕ್ಸ್ಕೊಂಬಿಟ್ಟೆ ಬೆಂಗಳೂರಲ್ಲೇ. 1,000 ಹಾಕ್ಸ್ಕೊಂಡಿದ್ದೀನಿ, ಸಾಕು ಅನಿಸುತ್ತೆ ಪೆಟ್ರೋಲು. ಯಾಕಂದರೆ ಗೊತ್ತಿಲ್ಲ ಲಾಸ್ಟ್ ಅದಾದಮೇಲೆ ನಿಮಗೆ CNG ಬಂಕ್ ಎಲ್ಲೂ ಸಿಗೋಲ್ಲ ಮಂತ್ರಾಲಯಲ್ಲಿ. ಆ ಕಾರಣದಿಂದ ಪೆಟ್ರೋಲಲ್ಲಿ ಗಾಡಿ ಓಡಿಸ್ಲೇಬೇಕು. ಮಿನಿಮಮ್ 1000 ರೂಪಾಯಿಗಂತೂ ಓಡಿಸ್ಲೇಬೇಕು. ಆ ಕಾರಣದಿಂದ ಇರಲಿ ಅಂದ್ಬಿಟ್ಟು ಸೇಫ್ಟಿಗೆ ನೆನ್ನೆ ಹಾಕ್ಸ್ಬಿಟ್ಟೆ. ಬರೀ ಹೊಂದಿವ ಹೊರಟಿದ್ದೀನಿ. ಇನ್ನೇ ಮನೆಯಿಂದ ಬಿಟ್ಟು ಒಂದು 10 ಕಿಲೋಮೀಟ್ರ್ ಆಚೆ ಬಂದಿದ್ದೀನಿ. ಸೀದಾ ಹೋಗಿ ಪಿಕಪ್ ಮಾಡ್ಕೊಂಬಿಡೋಣ ಕಸ್ಟಮರ್ನ. ಸ್ನೇಹಿತರೆ CNG ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಆಲ್ರೆಡಿ ಬ್ಲಿಂಕ್ ಆಗ್ತಾಯಿದೆ. ಅದಕ್ಕೇ ಫಸ್ಟ್ CNG ಬಂಕ್ ಹತ್ರ ಬಂದ್ಬಿಟ್ಟು CNG ಫುಲ್ ಮಾಡಿಸ್ಕೊಂಡು ಆಮೇಲೆ ಹೋಗೋ ಪ್ಲ್ಯಾನ್ ಇರೋದು. ಕಸ್ಟಮರ್ ಆಲ್ರೆಡಿ ವೆಯ್ಟ್ ಮಾಡ್ತಾವ್ರೆ. ಬಟ್ ಆದ್ರೂ ಇವಾಗ ಹತ್ತಿಸ್ಕೊಂಡು ತಿರ್ಗಾ ಇಳಿಸೋ ಅಂದರೆ ಅದು ಸ್ಟಾರ್ಟಿಂಗೇ ಟ್ರಿಪ್ಪಲ್ಲಿ ಹಾಳಾಗ್ಬಿಡ್ತದೆ. ಅದಕ್ಕೇ ಸರ್ ಒಂದು 5 ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಸೀದಾ ಇವಾಗ CNG ಬಂಕ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಫುಲ್ ಮಾಡಿಸ್ಕೊಂಬಿಟ್ರೆ ಇನ್ನು ಆಲ್ಮೋಸ್ಟ್ ಅಲ್ಲಿ ನನಗೆ ಚಿಕ್ಕಬಳ್ಳಾಪುರ ದಾಟಿ ಆಚೆ ಹೋದ್ರೂ ನೀನು ಟೆನ್ಷನ್ ಇರೋಲ್ಲ. ಅಂದಿವೆ ಅಲ್ಲೆಲ್ಲ ಹಾಕಿಸ್ಕೊಂಡ್ರೆ ಆಯಿತು. ಆ ಥರ ಪ್ಲ್ಯಾನಲ್ಲಿ ಇವಾಗ ಇಲ್ಲಿ ಬಂದು ಫುಲ್ ಮಾಡಿಸ್ಕೊಂಡು ಹೋಗ್ತಾ ಇರೋದು. ನಮ್ಮ ಈ ರೆಗ್ಯುಲರ್ ಬಂಕಲ್ಲಿ ಒಳ್ಳೆ ಪ್ರೆಜರ್ ಸಿಗುತ್ತೆ. ಆ ಕಾರಣದಿಂದ ಇಲ್ಲೇ ಬರ್ತಾರೆ. ಇಲ್ಲೇ ಬಂದು ಹಾಕಿಸ್ಕೊಂಡಿದ್ದು. ಅಲ್ಲೇ ಹೊಸಕೋಟೆಲ್ಲ ಒಂದು ಐತೆ ವರ್ಷದಲ್ಲಿ. ನಾನು ಇದುವರೆಗೂ ಗಾಡಿ ತಂದಾಗಿಂದ ಒಂದು 3 ಸರಿ ಹಾಕಿಸಿರ್ಬೋದು ಅಷ್ಟೇ. ಅದು ಫುಲ್ ಟ್ಯಾಂಕ್ ಅಲ್ಲ, ಬರೀ 200 ರೂಪಾಯಿ, ಒಂದು 100 ರೂಪಾಯಿ, 150 ರೂಪಾಯಿ ಇಷ್ಟೇ ಹಾಕ್ಸಿರೋದು. ಏನಕ್ಕೆ ಮನೆಗೆ ಶಾರ್ಟೇಜ್ ಇದ್ದಾಗ ಮಾತ್ರ ಅಲ್ಲಿ ಹಾಕಿಸ್ಕೊಂಡು ಹೋಗ್ತಾ ಇದೆ. ಅಲ್ಲಂತೂ ಹಾಕ್ಸೋದೇ ಇಲ್ಲ. ನಮ್ಮ ಕಾಟಮಲ್ಲೂರಲ್ಲಿರೋ ಒಂದು ಇಂಡಿಯನ್ ಬಂಕಲ್ಲಿ ಸಗದ ಇರುತ್ತೆ ಪ್ರೆಜರು. ಇಲ್ಲಿ ಹಾಕಿಸ್ಕೊಂಡ್ಬಿಟ್ರೆ ನಂಗೆ ಟೆನ್ಷನ್ ಇರೋಲ್ಲ. ಇದು ನಮ್ಮ ಫಸ್ಟ್ನೇ ಫ್ಯೂಯಲ್ ಸ್ಟಾಪ್ ಅಂದ್ಕೊಳ್ಳಿ. ಅಂದರೆ CNGಗೆ ಇದು ಫಸ್ಟ್ನೇ ಫ್ಯೂಯಲ್ ಸ್ಟಾಪು. ಪೆಟ್ರೋಲ್ ಇನ್ನೆಲ್ಲ ಹಾಕ್ಸಲ್ಲ ಸದ್ಯಕ್ಕೆ. ಫ್ಯೂಯಲ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ಕಾಟಮಲ್ಲೂರು ಗೇಟಲ್ಲಿ. ಇನ್ನೂ ಎಷ್ಟು ಟ್ಯಾಂಕ್ ಬೇಕಾಗುತ್ತೆ, ಏನು ಕತೆ ಎಲ್ಲ ಡೀಟೇಲಾಗಿ ನೋಡೋಣ. ವಿಡಿಯೋಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಿದಿಲ್ಲ ನೋಡಿರಿ. ಬರೀ CNG ಫುಲ್ ಮಾಡಿಸ್ಕೊಂಡು ಹೋಗೋಣ. ಸ್ನೇಹಿತರೆ ಫೈನಲಿ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ. ನಮ್ಮ ಬಲರಾಮನ್ ಇಲ್ಲೇ ಹಾಕ್ಬಿಟ್ಟು ಕಸ್ಟಮರ್ ಇದೇ ಲೊಕೇಶನ್ಗೆ ಇಲ್ಲ BDCC ಬ್ಯಾಂಕ್ ಹತ್ರ ಬರ್ರಿ ಅಂತ ಹೇಳಿದ್ರು. ಅದೇ ಬ್ಯಾಂಕ್ ಹತ್ರನೇ ಬಂದು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಬರ್ತಾರಂತೆ. ಪಿಕಪ್ ಮಾಡಿಕೊಂಡು ಡೈರೆಕ್ಟ್ ಹೊಡ್ತಾರದೆ. ಟಿಫನ್ಗೆ ಅಂತ ನಮ್ಮ ನಂದಿ ಉಪಚಾರ ನಮ್ಮ ನಂದಿ ಹಿಲ್ಸ್ ಹತ್ರನೇ ಹಾಕಿದ್ದೀನಿ. ಇದು ನಮ್ಮ ಹೈದ್ರಾಬಾದ್ ರೋಡು. ಇಲ್ಲೇ ಟಿಫನ್ಗೆ ಅಂತ ಸೈಡ್ಗೆ ಹಾಕಿದೆ ಕಸ್ಟಮರು. ಒಳಗಡೆ ಹೋಗೋರೆ. ಬಟ್ ಹೇಳೋದ್ನಲ್ಲ ಕಸ್ಟಮರ್ ಸ್ವಲ್ಪ ಹ್ಯಾಂಡಿಕ್ಯಾಪ್ಟು. ಅವ್ರಿಗೆ ವೀಲ್ ಚೇರ್ ಎಲ್ಲ ಇಡಕ್ಕೆ ಹಿಂದೆಗಡೆ ಜಾಗ ಮಾಡ್ಕೊಟ್ಟಿದ್ದೀನಿ. ಅದು ಸ್ವಲ್ಪ ಹಿಂಸೆ ಆಗ್ತೈತೆ ಅವ್ರಿಗೆ. ಬಟ್ ಹತ್ತೋದು ಇಳಿಯೋದಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ರ ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೊಬೇಕು. ನಮ್ಮ ಪ್ರಾಬ್ಲಮ್ ಅವ್ರು ಅರ್ಥ ಮಾಡ್ಕೊತಾರೋ ಎಲ್ಲ ಗೊತ್ತಿಲ್ಲ. ಬಟ್ ನಾವು ಅವ್ರ ಪ್ರಾಬ್ಲಮ್ ಮಾತ್ರ ಅರ್ಥ ಮಾಡ್ಕೊಳ್ಳೇಬೇಕು. ಇವಾಗ ಹೋಗಿ ನಾಷ್ಟ ಮಾಡ್ಕೊಂಡು ಬರೋಣ ಬನ್ನಿ. ಮನೇಲಿ ಲೈಟಾಗಿ ಮಾಡ್ಕೊಂಬಂದೆ. ಆದರೂ ಒಂಚೂರು ಲೈಟಾಗಿ ಸ್ವಲ್ಪ ಮಾಡ್ಕೊಂಬರೋಣ. ಆದರೂ ಪಳಪಳ ಅಂತ ಹೊಳಿತಾವನೆ. ಸೇಫಾಗಿ ಹೋಗಿ ಬಂದ್ಬಿಡೋಣ ಬನ್ನಿ. ಈಗ ಫ್ಯಾಮಿಲಿ ದರ್ಶನ ಮಾಡೋಣ ಅಂತ ಒಳಗಡೆ ಬಂದು ದರ್ಶನ ಎಲ್ಲ ಮುಗೀತು. ಬಟ್ ಇನ್ನೂರು ಇದ್ದ ಕಾರಣಕ್ಕೆ ಫುಲ್ ಬೇಗ ದರ್ಶನ ಆಯ್ತು ಅಂದ್ಕೊಡ್ರೆ. ಎಷ್ಟು ಜನ ಅಂತ ಖಾಲಿ ಹೊಡಿದೈತೆ ಮಂತ್ರಾಲಯ ಒಳಗಡೆ. ನೋಡ್ಬೋದು ಎಷ್ಟು ಜನ ಅವರೇ ಅಂತ. ಫುಲ್ ಖಾಲಿ ಅಂದರೆ ಖಾಲಿ ಹೊಡಿತಾರೆ. ಪಟ್ಟಂತ ದರ್ಶನ ಆಯಿತು, ಅದೊಂದು ಖುಷಿ. ಕಣ್ಣು ತುಂಬ ದರ್ಶನ ಮಾಡಿದ್ರೆ ರಾಯರ್ನ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನೋಡಿರಿ ರಾಯರು.
ಸ್ನೇಹಿತರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದಿದ್ರೆ ಬಟ್ ಸಖತ್ತಾಗೈತೆ ಅಂದ್ಕೊಳ್ಳಿ ದರ್ಶನ. ಕ್ರೇಜಿ ದರ್ಶನ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ರಾಘವೇಂದ್ರ ಸ್ವಾಮಿನ ಇಷ್ಟು ಹತ್ತಿರದಲ್ಲಿ, ಆಮೇಲೆ ಇಷ್ಟು ಒಂದು ಮಿನಿಮಮ್ ಅಂದರೆ ಒಂದು 5 ನಿಮಿಷ ಮೇಲೆ 10 ನಿಮಿಷ ಅಂದ್ಕೊಳ್ಳಿ, ಒಂದು 10 ನಿಮಿಷ ದೇವ್ರ ಮುಂದೆ ಇದ್ದೋಗ್ಬಿಟ್ಟು ಅಂದ್ಕೊಳ್ಳಿ, ಥರ ಸ್ಟ್ಯಾಚ್ಯೂ ಥರ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ರಾಯರ್ ದರ್ಶನ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೋಡ್ ನೋಡ್ರಿ ಫುಲ್ ಅಂದರೆ ಫುಲ್ ಖಾಲಿ ಹೊಡಿತೈತೆ. ಅಂದರೆ ನಾರ್ಮಲು ಇಲ್ಲ, ಇದು 10% ಅಷ್ಟೇ. ಅದೇನೋ ಗೊತ್ತಿಲ್ಲ. ನಾಳೆ ಮೋಸ್ಟ್ಲಿ ಇದಿರಬೇಕು ಏನೋ ಅಕ್ಷಯ ತೃತೀಯ, ಆ ಕಾರಣದಿಂದ ಮೋಸ್ಟ್ಲಿ ಜನ ಕಮ್ಮಿಯವರೇ ಅನಿಸುತ್ತೆ. ಆಮೇಲೆ ಬಿಸಿಲು ಅಷ್ಟೇ ಭಯಂಕರವಾಗೈತೆ ಆ ಕಾರಣದಿಂದ. ಸ್ನೇಹಿತರೆ ಹಂಗೆ ದೇವಸ್ಥಾನ ಹತ್ರ ಇಲ್ಲೊಂದು ಆರ್ಟ್ ಮಾಡೋರೆ ರಂಗೋಲಿಯಲ್ಲಿ, ಕ್ರೇಜಿ ಐತಲ್ಲ. ಪೇಂಟಿಂಗ್ ಮೇಲೆಯಿಂದ ಕಾಣಿಸುತ್ತೆ, ಕೃಷ್ಣದ ಅನಿಸುತ್ತೆ. ಸಖತ್ತಾಗೈತೆ ನೋಡ್ರಿ. ಇಷ್ಟು ಪೂರ್ತಿ ಅದು ಜಾಗ ಯುಟಿಲೈಸ್ ಮಾಡಿರೋದು, ಬಟ್ ಎಷ್ಟು ದಿವಸ ತೊಗೊಂಡಿದ್ದ ಗೊತ್ತಿಲ್ಲ. ಸಖತ್ತಾಗಿ ಮಾಡಿರೋದು, ಯಾರು ಮಾಡೋರೋ ಗೊತ್ತಿಲ್ಲ. ಕ್ರೇಜಿ ಐತೆ ರಂಗೋಲಿ. ಮೈಸೂರವ್ರು ಮಾಡಿರೋದಾ? ಹಾಂ ಸೂಪರ್. ಸ್ನೇಹಿತರೆ ಹಂಗೆ ಅದನ್ನು ನೋಡ್ಬೇಕಾದ್ರೆ ಇಲ್ಲೊಬ್ರು ಯಾರೋ ಕಾಣಿಸಿದ್ರು ನೋಡ್ರಿ, ಯಾರು ಇಲ್ಲಿ ಮಂತ್ರಾಲಯಲ್ಲಿ. ಯಾರನ್ನ ಕಂಡು ಹಿಡಿದಿರ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ಯಾರು ಅಂತ ಗೊತ್ತಿದ್ರೆ. ತುಂಬ ಜನ ಗೊತ್ತಿರುತ್ತೆ ನಮ್ಮ ಎಲ್ಲ ಡ್ರೈವರ್ಗಳಿಗೂ. ರೂಪೇಶ್ ಅಜಾಣ್ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಇಲ್ಲಿ ದರ್ಶನ ಮಾಡೋರು ಮಾತಾಡಿಸ್ಕೊಂಡ್ರು, ಬಟ್ ವಿಡಿಯೋ ಕ್ಲಿಪ್ ತೊಗೊಳಕ್ಕಾಗಿಲ್ಲ ಅವ್ರದ್ದು, ಫೋಟೋನ ತಗೊಳ್ಳಿಲ್ಲ. ಸ್ನೇಹಿತರೆ ದೇವಸ್ಥಾನ ಹತ್ರ ಎಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಕಾರಲ್ಲಿ ಬಂದು ಕೂತಿದ್ದೀನಿ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲೈತೆ ಇಲ್ಲಿ ಮಾತ್ರ, ಬಟ್ ಜನ ಕಮ್ಮಿ ಅವರೇ. ಬಿಸಿಲಂತೂ ನೆಕ್ಸ್ಟ್ ಲೆವೆಲ್ಲು. ನನ್ನ ಲಾಸ್ಟ್ CNG ಪಾಯಿಂಟ್ ನೋಡ್ರಿ, ಇನ್ನು 2 ಪಾಯಿಂಟ್ ಐತೆ. ಎಲ್ಲ ಪಾಕ್ಸಿದ್ರೆ ಗೊತ್ತಿ ಟೋಲ್ಗೇಟ್ ಹತ್ರ, ಗೊತ್ತಿಗಿಂತ ಹಿಂದೆನೇ ಒಂದು ಟೋಲ್ಗೇಟ್ ಬರುತ್ತೆ. ಅಲ್ಲಿ ಭಾರತ್ ಬಂಕ್ ಐತೆ, ಅದು ಗರ್ ಅಂದ್ಬಿಟ್ಟು ಅಲ್ಲಿರೋದು CNG ಬಂಕು. ಅಲ್ಲಿ ಟೋಲ್ಗೇಟ್ ಹತ್ರ U-ಟರ್ನ್ ಮಾಡಿಕೊಂಡು ಅಲ್ಲಿ ಹಾಕಿಸ್ಕೊಂಡೆ. ಅಲ್ಲಿ ಹಾಕ್ಸಿದ್ದು ಇವಾಗ ಇಲ್ಲಿಗೆ ಬರೋಷ್ಟೊತ್ತಿಗೆ ಇನ್ನು 2 ಪಾಯಿಂಟ್ ಐತೆ. ಹೋಗ್ತಾ ವಾಪಸ್ ಪೆಟ್ರೋಲ್ ಹೋಗಬೇಕು, ಮತ್ತು ವಾಪಸ್ ಅಲ್ಲೇ ಹಾಕಿಸ್ಬೇಕು. ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ CNG ಬಂಕ್ ಇಲ್ಲ. ಅಲ್ಲಿ ಹಾಕಿಸ್ಕೊಂಡು ಸೀದಾ ನಾವು ನೆಕ್ಸ್ಟು ಚಿಕ್ಕಬಳ್ಳಾಪುರ, ಇಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಅಂದ್ವಿ. ಇನ್ನೊಂದು ಕಡೆ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಬೇಕು. 2 ಫುಲ್ ಟ್ಯಾಂಕ್ ಬೇಕೇ ಬೇಕು ಅಲ್ಲಿಂದ ಬರೋಕ್ಕೆ. 2.25 ಫುಲ್ ಟ್ಯಾಂಕ್ ಬೇಕೇ ಬೇಕು. ಅಲ್ಲಿ ಹಾಕಿಸ್ಕೊಂಡ್ರೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಮೇಜರ್ ಏನಪ್ಪ ಅಂತಂದರೆ ನನ್ನ ಜೊತೆ ಬಂದಿರೋರು ಒಬ್ಬರು ಹ್ಯಾಂಡಿಕ್ಯಾಪ್ಟು, ಅಂದರೆ ಅವ್ರ ಫ್ಯಾಮಿಲಿ ಬಂದಿರೋದು. ಅದಕ್ಕೆ ನಾನು ಎಲ್ಲ ಟೈಮೂ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ಇವಾಗ ಪಾಪ ಅವ್ರನ್ನೇ ಹೊರಗಡೆ ಕರ್ಕೊಂಡು, ಅವರಿಂದನೇ ನನಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅವರಿಂದನೇ ನನಗೆ ಕಣ್ತುಂಬ ದರ್ಶನ ಆಯಿತು. ನಾನು ಹೇಳ್ಕೊಳಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಸಕ್ಕತ್ತಾಗಿ ದರ್ಶನ ಆಯಿತು ಅವರಿಂದ. ಯಾಕಂದರೆ ವೀಲ್ ಚೇರಲ್ಲಿ ಒಳಗಡೆ ಕರ್ಕೊಂಡೋಗಿ ನಾನೇ ಕರ್ಕೊಂಡೋಗಿದ್ದೆ. ಯಾಕಂದರೆ ಅವ್ರ ಫ್ಯಾಮಿಲಿ ಎಲ್ಲ ಲೇಡೀಸೇ ಬಂದಿದ್ದು, ಜೆಂಟ್ಸ್ ಯಾರೋ ದೊಡ್ಡವ್ರು ಯಾರೂ ಇರಲಿಲ್ಲ. ಚಿಕ್ಕ ಹುಡುಗ ಒಬ್ಬ ಇದ್ದಿದ್ದ, ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಅಷ್ಟೇ. ಅದಕ್ಕೆ ನಾನು ಒಬ್ಬನೇ ಇದ್ದಿದ್ದು. ಸರಿ ಅಂತ ಒಳಗಡೆ ಕರ್ಕೊಂಡೋಗಿ ಕ್ಲೀನಾಗಿ ದರ್ಶನ ಮಾಡಿಸಿ ಅವ್ರಿಗೂ ನಾನು ದರ್ಶನ ಮಾಡಿಕೊಂಡು ಸಖತ್ ಖುಷಿ ಆಯಿತು. ಮನ್ಸಿಗಂತೂ ಫುಲ್ ರಿಲೀಫ್ ಅಂದ್ಕೊಂಡ್ರೆ ಸಖತ್ ಖುಷಿ ಆಯಿತು. ದರ್ಶನ ಎಲ್ಲ ಮಾಡಿ ವಾಪಸ್ಸು ಕಾರಲ್ಲಿ ಬಂದು ಕೂತಿದ್ದೀನಿ. ಇವಾಗ ಟೈಮ್ ಒಂದು 5:15. ಇನ್ನೊಂದು 1/4 ಗಂಟೆ ಅಷ್ಟೊತ್ತಿಗೆ ಇಮ್ಮಿಡಿಯೇಟಾಗಿ ಇಲ್ಲಿಂದ ಹೊಡ್ತಾ ಇರೋದೆ ಬೆಂಗಳೂರಿಗೆ. ಏನಕ್ಕಪ್ಪ ಅಂತಂದರೆ ಅದು ಆ್ಯಕ್ಚುಲಿ 1 ಡೇ ಪ್ಲ್ಯಾನ್ ಇದ್ದಿದ್ದು, ಹಿಂಗೆ ಹೋಗ್ಬಿಡೋಣ ಅಂತ. ಇವಾಗ ಹೊರಟ್ರು ಆಲ್ಮೋಸ್ಟ್ ನಾನು ಬೆಳಗಿನ ಜಾವ ಒಂದು 3 ಗಂಟೆ ಅಷ್ಟೊತ್ತು ನಾನು ಬೆಂಗಳೂರು ರೀಚ್ ಆಗ್ತೀನಿ. ಇವಾಗ 6 ಗಂಟೆ ಹೊರಟ್ರು ಒಂದು 3 ಗಂಟೆ ಅಂದರೆ ಸಾಕು. ಒಂದು 7 ಅವರ್ 8 ಅವರ್ ಬೇಕೇ ಬೇಕು. 7 ಅವರ್ ಬೇಕೇ ಬೇಕು. ಸೀದಾ ಹೋಗಿ ಡ್ರಾಪ್ ಮಾಡಿಬಿಟ್ಟು ಹೊಸಕೋಟೆಯಿಂದ ಮನೆಗೆ ಹೋಗಿ ನಾನು ನಿಮ್ಮದೇ ಮಲ್ಕೊಂಡು ತಿರ್ಗಾ ನಾಳೆ ಮಧ್ಯಾಹ್ನದಿಂದ ಡ್ಯೂಟಿ ಕಂಟಿನ್ಯೂ ಮಾಡಬೇಕು. ಆ ಥರ ಪ್ಲ್ಯಾನ್ ಇಟ್ಕೊಂಡಿರೋದು. ಕಸ್ಟಮರ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತಾವ್ರೆ. ಬಟ್ ಜೆನ್ಯೂನ್ ಕಸ್ಟಮರ್ಗಳು ಸಖತ್ತಾಗಿ ಹೆಂಗೆ ಅಂದರೆ ಫುಲ್ ಖುಷಿಯಾಗಿ ಮಾತಾಡಿಸ್ಕೊಂಡು ಜಾಲಿಯಾಗವ್ರೆ. ಬೋರ್ ಹೊಡಿಸಿಲ್ಲ ನನಗೆ ಟ್ರಿಪ್ ಬಂದಂಗೆಲ್ಲ ಬಿಡಿ, ಫ್ಯಾಮಿಲಿ ಜೊತೆ ಬಂದಂಗಿತ್ತು. ಇಲ್ಲಿ ಪುಣಗಲು ಆಮೇಲೆ ಅದೇನೋ ಮಾಡ್ತಾವ್ರೆ ತಿನ್ನೋಣ ಅಂತಂದರೆ ಅದೊಂದು ಟೆನ್ಷನ್ನು. ಇನ್ನು ಅದನ್ನು ತಿನ್ಬಿಟ್ಟು ಹೊಟ್ಟೆಗೆ ಕೆಟ್ಬಿಟ್ರೆ ಇನ್ನು ಟ್ರಾವೆಲಿಂಗಲ್ಲ ಅದೊಂದು ಹಿಂಸೆ. ಕಸ್ಟಮರ್ ಬರಲಿ ಪ್ರಸಾದಕ್ಕೆ ಹೋಗೋರೆ, ಪ್ರಸಾದ ಮರ್ತೋಗ್ಬಿಟ್ಟಿದೆ ಅಂತ ಪ್ರಸಾದಕ್ಕೆ ಹೋಗೋರೆ. ಅವ್ರು ಬಂದಿದ ತಕ್ಷಣ ಹತ್ಕೊಂಡು ಸೀದಾ ಓಡ್ತಾರದೆ ಬೆಂಗಳೂರು ಕಡೆಗೆ. ಇವಾಗ ಮ್ಯಾಕ್ಸ್ ಒಂದು 1,000 ರೂಪಾಯಿಗೆ ಪೆಟ್ರೋಲ್ ಓಡುತ್ತೆ ಗ್ಯಾರಂಟಿ. ಇಲ್ಲಿಂದ ಒಂದು 90 ಕಿಲೋಮೀಟ್ರ್ ಐತೆ. 88 ಕಿಲೋಮೀಟ್ರ್ ಐತೆ ಇಲ್ಲಿಂದ ಪೆಟ್ರೋಲ್ ಬಂಕು. 88 ಕಿಲೋಮೀಟ್ರನ್ನು ಖಾಲಿ ಹೊಡಿತಾರದೆ. ಬೇರೆ ವಿಧಿ ಇಲ್ಲ, ಆಪ್ಷನ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ ಬೆಂಗಳೂರು ಕಡೆಗೆ. ಸ್ನೇಹಿತರೆ ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ನಮ್ಮ ಮನೆ ಕಡೆ ಓಡ್ತಾ ಇದ್ದೀನಿ. ಟೈಮ್ ಎಷ್ಟಪ್ಪ ಅಂತ ಕೇಳಿದ್ರೆ ಸುಮಾರು 1:15 ಆಗ್ತಾಯಿದೆ. ಕರೆಕ್ಟ್ 1:15ಗೆ ಡ್ರಾಪ್ ಆಯಿತು. ಅನ್ಕೊಂಡಿದ್ದು 1:15ಗೆ ರೀಚ್ ಆಗ್ತೀನಿ ಅಂತ, ಬಟ್ 1:15ಗೆ ರೀಚ್ ಆಗಿದ್ದೀನಿ. ಬಟ್ ನನ್ನ ಕಷ್ಟ ಯಾರಿಗೂ ಬೇಡಪ್ಪ ಅನ್ಸ್ಬಿಡ್ತು ದೇವರಣೆಗೂ. ಯಾಕಪ್ಪ ಅಂತ ಕೇಳಿದ್ರೆ 2 ತಿಂಗಳಿಂದ ನೈಟ್ ಡ್ಯೂಟಿ ಮಾಡ್ತಾಯಿದ್ದೆ, ಅಂದರೆ 1 ವರ್ಷದಿಂದ ನೈಟ್ ಡ್ಯೂಟಿ ಮಾಡ್ತಾಯಿದ್ದೆ. ಇವಾಗ ಸಡನ್ನಾಗಿ ನೈಟ್ ಡ್ಯೂಟಿ ಬಿಟ್ಬಿಟ್ಟು ಇವಾಗ ಫುಲ್ ಡೇ, ಅಂದರೆ ನಾರ್ಮಲ್ ಡೇಸ್ ಯಾವಾಗ ಇರುತ್ತೋ ಮಾಡ್ತಾಯಿದ್ದೀನಿ. ಇವಾಗ ಡೈಲಿ ನಿದ್ದೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ, ಆಮೇಲೆ ಎಲ್ಲ ಕಾರಲ್ಲಿ. ನೈಟ್ ಟೈಮ್ ಅಷ್ಟೊಂದು ಡ್ಯೂಟಿ ಮಾಡ್ತಾಯಿಲ್ಲ. ಆ ಕಾರಣದಿಂದ ಇವಾಗ ಯಾವ ರೇಂಜಿಗೆ ನಿದ್ದೆ ಕೆಡ್ತಾ ಇದ್ದೀನಿ ಅಂದರೆ
ನನ್ನ ಕೈಯಲ್ಲಿ ಇವತ್ತು ತಡ್ಕೊಳಕ್ಕಾಗಿಲ್ಲ ಗುರು. ಆ ಪಾಟಿ ಇದ್ದೆ, ಇವತ್ತು ಅನ್ಸ್ಬಿಡ್ತು ಇಷ್ಟೊಂದು ಕಷ್ಟನಾ ಗುರು ಅನ್ಸ್ಬಿಡ್ತು. ಯಪ್ಪ ಬೇಡ ನಾನು ರೋದ್ನೆ. ಒಂದು 3 ಸರಿ ಸೈಡ್ಗೆ ಹಾಕ್ಬಿಟ್ಟು ಮಗ ಈಗ ತೊಳ್ಕೊಂಡು ಟೀ ಕುಡ್ದು ಅಪ್ಪ. ಆಮೇಲೆ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಅವ್ರಿಗೆ ಟಾರ್ಚರ್ ಇಟ್ಟು ಮಚ ಮಾತಾಡು ಅಂತ ಅವ್ರಿಗೆಲ್ಲ ಹಿಂಸೆ ಇಟ್ಟು. ನಮ್ಮ ರುದ್ರ ಅಂತ ಅವರೊಂದು 1.5 ಅವರ್ ಮಾತಾಡ್ದ ನನ್ನ ಜೊತೆ. ಚಿಕ್ಕಬಳ್ಳಾಪುರ ಹತ್ತತ್ರ ಬರೋವರೆಗೂ ಮಾತಾಡ್ದ. ಆಮೇಲೆ ಸರಿ ಆಯಿತು ಅವನು ಮಲ್ಕೊತೀನಿ ಅಂತಂದ. ಆಲ್ಮೋಸ್ಟ್ ಅಲ್ಲಿ 12:30 ಆಗ್ಬಿಟ್ಟು ಟೈಮು. ಸರಿ ಮಲ್ಕೊ ಮಚ್ಚ ಅಂತ ಅವ್ನಿಗೆ ಹೇಳ್ಬಿಟ್ಟು ಸೀದಾ ಕರ್ಕೊಂಬಂದು ಡ್ರಾಪ್ ಮಾಡಿಬಿಟ್ಟೆ. ಕಸ್ಟಮರ್ ಎಲ್ಲರೂ ಮಲ್ಗಿಬಿಟ್ಟಿದ್ರು. ಅವರು ಟಯರ್ಡ್ ಆಗಿತ್ತಲ್ಲ, ಒಂದು ಲೈಕ್ ಬೆಳಗ್ಗೆ ಹೋಗಿ ಹಂಗೆ ವಾಪಸ್ ಬರ್ತಾರೋದು ಆ ಕಾರಣದಿಂದ ಅವರು ಟಯರ್ಡ್ ಆಗಿಬಿಟ್ಟಿದ್ರು. ಅಂತೂ ಫುಲ್ ರೋಸ್ಟು. ಇವಾಗ ನನ್ನ ತಮ್ಮ ಫೋನ್ ಹಾಕಿದ, ಅವನು ಇದಕ್ಕೆ ಹೋಗಿದ್ದ, ಅದು ತಿರುವಣ್ಣಾಮಲೆಗೆ ಹೋಗ್ಬಿಟ್ಟು ಅವನು ವಾಪಸ್ ಬಂದ. ಫೋನ್ ಹಾಕ್ತಾ ಇಲ್ಲೇ ಹೊಸಕೋಟೆ ಇವಾಗ ಹೋಗ್ತಾಯಿದ್ದೀನಿ ಅಂತಂದ. ಸರಿ ಮನೆಗೆ ಹೋಗಿರೋ ಬರ್ತೀನಿ ಅಂದ್ಬಿಟ್ಟು ಡ್ರಾಪ್ ಮಾಡಿ ಸೆಟ್ಲ್ಮೆಂಟ್ ಎಲ್ಲ ಆಗಿ ವಾಪಸ್ ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಕೇಳ್ಬೋದು ಎಷ್ಟಪ್ಪ ಬಾಡಿಗೆ ಏನು ಕತೆ ಅಂತ ಎಲ್ಲ ನೀವು ಕೇಳಿದ್ರೆ. ಈ ಬಾಡಿಗೆ ಹೋಗಿದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಲಮ್ಸಮ್ ಬಾಡಿಗೆ, ಅಂದರೆ 800 ಕಿಲೋಮೀಟ್ರ್ ಸೆಟ್ಲ್ಮೆಂಟ್ ಥರ ಹೋಗಿದ್ದು. ಯಾಕಂದರೆ ಹೊಸಕೋಟೆಯಿಂದ 800 ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದಾಜು ಮೇಲೆ ಹೋಗಿದ್ದು. 15 ರೂಪಾಯಿ ಕಿಲೋಮೀಟ್ರಿಗೆ. ಆಮೇಲೆ 400 ರೂಪಾಯಿ ಡ್ರೈವರ್ ಬಟ್ಟ. ಆಮೇಲೆ ಟೋಲು ಟಿ ಪಿ ಎಲ್ಲ ಸಪ್ರೇಟ್ ಇತ್ತು ಅವ್ರು ಕಸ್ಟಮರ್ದು, ಅವರೇ ಪೇ ಮಾಡಿಕೊಂಡ್ರು ಅದರದ್ದೆಲ್ಲ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು ಗಾಡಿ ಎಷ್ಟು ಓಡೈತೆ ಅಂತ. 771 ಕಿಲೋಮೀಟ್ರ್ ಓಡೈತೆ. ಅಂದರೆ ಕಸ್ಟಮರ್ ಮನೆಯಿಂದ ಒಂದು 5 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಒಂದು 765 ಕಿಲೋಮೀಟ್ರ್ ಅನ್ಕೊಳ್ರಿ. 765 ಕಿಲೋಮೀಟ್ರ್ ಓಡೈತೆ ಅನ್ಕೊಳ್ರಿ ಗಾಡಿ. ಲಾಸ್ ಏನಿಲ್ಲ, ಆರಾಮಾಗಿ ಹೋಗಿ ಬಂದೆ. ಬಟ್ ಲಾಸ್ಟ್ ಬರ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಹತ್ರ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ಬಿಟ್ಟೆ. ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ CNG ಫುಲ್ಲು ಡ್ರೈ ಆಗಿ ಪೆಟ್ರೋಲಲ್ಲೇ ಗಾಡಿ ಓಡ್ತೈತೆ. ಪೆಟ್ರೋಲ್ ಕೂಡ ಫುಲ್ ಡ್ರೈ ಆಗಿಬಿಡೈತೆ, ರಿಸರ್ವಲ್ಲಿ ಬಿದ್ದೈತೆ. ಬಟ್ ಆದ್ರೂ ಇವಾಗ ಪೆಟ್ರೋಲ್ ಹಾಕ್ಸೋಷ್ಟು ನನಗೆ ಟೈಮು ಇಲ್ಲ, ಪೇಷನ್ಸು ಇಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ. ಸರಿ CNG ಹಾಕ್ಸೋಕ್ಕೆ ಪೇಷನ್ಸು ಇಲ್ಲ, ಸುಸ್ತು ರೋಸ್ಟ್ ಆಗ್ಬಿಟ್ಟಿದ್ದೀನಿ. ಹೋಗಿ ಅರ್ಜೆಂಟಾಗಿ ಮಲ್ಕೊಂಬಿಡ್ಬೇಕು ಆ ಕಾರಣದಿಂದ ಮನೆ ಕಡೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಹಾಕ್ಸ್ಕೊಳೋಣ ಅಂತ. ಟೋಟಲಾಗಿ ಪೆಟ್ರೋಲು 2,000 ರೂಪಾಯಿ ಹಾಕ್ಸಿದ್ದೆ. ಅಂದರೆ ನಿನ್ನೆ 1,500 ಹಾಕ್ಸಿದ್ದೆ. ಇವಾಗ ಬರ್ತಾ ಒಂದು 500 ರೂಪಾಯಿ ಹಾಕ್ಸ್ಕೊಂಡೆ. ಟೋಟಲಾಗಿ 2,000 ರೂಪಾಯಿ ಪೆಟ್ರೋಲು. ಇನ್ನು ಕರೆಕ್ಟಾಗಿ ಹೋಗ್ಬೇಕಾದ್ರೆ ಒಂದು ಇಲ್ಲೇ ಕಾಟಮಲ್ಲೂರಲ್ಲೇ ಫಿಲ್ ಮಾಡಿಸ್ಕೊಂಡೋಗಿದೆ CNG. ಅದು ಬಿಟ್ಟರೆ ಕಿಯಾ ಆಪೋಸಿಟಲ್ಲಿ ಒಂದು HP ಪೆಟ್ರೋಲ್ ಬಂಕ್ ಐತೆ. ಅಲ್ಲಿ ಪ್ರೆಷರ್ ಇರಲಿಲ್ಲ, ಜಸ್ಟ್ ಒಂದು 250 ರೂಪಾಯಿಗೆ ನಡೀತು ಅಷ್ಟೇ ಇದು CNG. 250 ರೂಪಾಯಿ ಹಾಕ್ಸ್ಕೊಂಡೆ. ಅಲ್ಲಿ ಹಾಕ್ಸ್ಕೊಂಡಿದ್ದಕ್ಕೆ ಗೊತ್ತಿ ಗರ್ ಐತಲ್ಲ ಆ ಬಂಕರ್ಗೂ ಹೋಯ್ತು. ಅಲ್ಲೋಗ್ಬಿಟ್ಟು ಗೊತ್ತಿ ಹತ್ರ ಅಲ್ಲೊಂದು ಹಾಕಿಸ್ಕೊಂಡೆ. ಅಲ್ಲಿ ಹಾಕಿಸ್ಕೊಂಡು ಸೀದಾ ಗೊತ್ತಿ ನಾವು ಮಂತ್ರಾಲಯ ಹೋಗಿ ರೀಚ್ ಆಗಿ ತಿರ್ಗಿ ವಾಪಸ್ ಬರ್ಬೇಕಾದ್ರೆ 2 ಪಾಯಿಂಟ್ ಇತ್ತು. ಆಮೇಲೆ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಪೆಟ್ರೋಲ್ ಹೊಡೆದಿದ್ದು. ಆಮೇಲೆ ಮತ್ತೆ ಅಲ್ಲಿ ಸೇಮ್ ಯಾವ ಬಂಕಲ್ಲಿ ಹಾಕ್ಸ್ಕೊಂಡು ಲಾಸ್ಟ್ ಬಂಕಲ್ಲಿ ಅಲ್ಲಿ ಹಾಕ್ಸ್ಕೊಂಡಿದ್ದು ಸೀದಾ ಎಲ್ಲಿವರೆಗೂ ಬಂತು ಅಂತಂದರೆ ಹತ್ತತ್ರ ನನಗೆ ಅನಂತಪುರ ದಾಟಿ ಒಂದು 50 ಕಿಲೋಮೀಟ್ರ್ ಬಂತು. 50 ಇಲ್ಲ, ಪೆನ್ಕೊಂಡು ಹತ್ತತ್ರ ನನಗೆ ಇದಾಗಿದ್ದು. ಇವ್ನು ನೋಡ್ರಿ, ಇವನು ಲಾರಿ ಡ್ರೈವರು ಏನು ಹೇಳಬೇಕು, ಕರೆಕ್ಟಾಗಿ ಹೋಯ್ತಾ ಇದ್ದ. ಪಟ್ಟಂತ ಈ ಗಾಡಿ ನಿಂತೈತೆ ಅಂತ ಒಂದೇ ಸರಿ ಹೇಳಿದ್ಬಿಟ್ಟ. ಇದೇ ಆಗೋದು ಮಿಸ್ಟೇಕು. ಇಂಡಿಕೇಟ್ರಲ್ಲೇ ಏನಿಲ್ಲ. ಅವ್ರನ್ನೂ ಬೈಯೋಕ್ಕಾಗಲ್ಲ, ದೊಡ್ಡ ಗಾಡಿಯವರು ಅರ್ಥ ಮಾಡ್ಕೊಬೇಕು. ನಮ್ಮ ಚಿಕ್ಕ ಗಾಡಿಗಳ ಅವಾಗ ಹೋಗಿ ನೋಡ್ಬೇಕಣ್ಣ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ರಿ ಅಣ್ಣ ಲೈಟ್ ಯಾವ ರೇಂಜ್ಗೆ ಹಾಕೊಂಬತ್ತವನೆ. ಈ ಲೈಟ್ಗಳು ನೋಡಿ ಮೊಬೈಲ್ ನೋಡಿ ಆಮೇಲೆ ಎಡಿಟ್ ಮಾಡಿ ರೋಡೇ ಕಾಣಿಸಲ್ಲ, ಕಣ್ಗಳೇ ಬಿಡೋಕ್ಕಾಯ್ತಾ ಇಲ್ಲ. ಕಣ್ಗಳು ಹೋಗ್ಬಿಟ್ಟವೆ ಅನಿಸ್ತೈತೆ ನನಗೆ. ಯಾಕಂದರೆ ಮೊಬೈಲು ಸ್ವಲ್ಪ ಎಡಿಟಿಂಗ್ ಅದು ಇದು ಕುತ್ಕೊಂತೀನ, ಮೊಬೈಲ್ ನೋಡಿ ಕಣ್ಣು ಹೋಗ್ಬಿಟ್ಟಿರ್ತದೆ. ಇಲ್ಲಿ ರೋಡಲ್ಲಿ ನೈಟ್ ಡ್ಯೂಟಿ ಮಾಡಬೇಕಾದ್ರೆ ಇದೊಂದು ಎಲ್ಲ IBMಗಳು ಹಾಕ್ಕೊಂಬರ್ತಾರೆ. ನಾನು ಸೇರಿಸಿ ಹೇಳ್ತಾರೆ ಇವಾಗ ನೋಡಿ, ನನ್ನ ಗಾಡಿನೂ IBMಲ್ಲಿ ಐತೆ. ನಾನೇನು ಸಾಚ ಅಂತ ಹೇಳ್ತಾ ಇಲ್ಲ, ನಾನು ಅದೇ ಬಾಳೆ. ಬಟ್ ಹೇಳ್ತಾ ಇರೋದು ಇರೋ ಫ್ಯಾಕ್ಟ್ ಹಂಗೆ. ಬಟ್ ಟ್ರಿಪ್ ಅದು ಸಕ್ಸಸ್ಫುಲ್ಲಾಗಿ ಆರಾಮಾಗಿ ಸೇಫಾಗಿ ಹೋಗಿ ಸೇಫಾಗಿ ಬಂದೆ, ಅದೊಂದು ಖುಷಿ. ಬಟ್ ಕಸ್ಟಮರು ಖುಷಿ ಆದರೂ ನಂಗೆ ಅದು ಇನ್ನೊಂದು ದೊಡ್ಡ ಖುಷಿ. ಏನಕ್ಕೆಂದರೆ ಮೇಯ್ನ್ ನನಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಅಂದರೆ ಕಸ್ಟಮರ್ದು ಒಂದೇ ಎಕ್ಸ್ಪೆಕ್ಟ್ ಮಾಡೋದು. ಒಳ್ಳೆ ಕ್ಯಾರೆಕ್ಟರ್ ಆಗಿರೋ ಸಾಕು ನನಗೆ. ಬಟ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿತ್ತು. ಬಟ್ ಅವ್ರನ್ನ ಹೆಲ್ಪ್ಫುಲ್ಲಾಗಿ ನಾನು ನೋಡಿಕೊಂಡೆ ಅಂತ ನನ್ನ ಅನಿಸಿಕೆ. ಅವ್ರಿಗೇನಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಬಟ್ ಓವರಾಲ್ ಜರ್ನಿ ಎಲ್ಲ ಸಖತ್ತಾಗಿತ್ತು. ಈ ಲಾಗ್ ಎಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇವಾಗ ಸದ್ಯಕ್ಕೆ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು. ಆಲ್ಮೋಸ್ಟ್ ಅಲ್ಲಿ ಮನೆ ಹತ್ರ ಬಂದೆ. ಇಷ್ಟ ಆಗಿದೆ ದಯವಿಟ್ಟು ನಿಮಗೆ ಗೊತ್ತೈತಲ್ಲ, ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು. ಇನ್ನೂ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ. ಸಿಗೋಣ ಮತ್ತೊಂದು ವೀಡಿಯೋಲಿ ಇನ್ಮೇಲೆ ಬರ್ತಾ ಇರುತ್ತೆ. ಆಮೇಲೆ ಕಂಪ್ನಿ ಯಾಕೆ ಬಿಟ್ಟೆ ಅಂತ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದೀರಾ. ಅದರದ್ದು ಅಪ್ಕಮಿಂಗ್ ವೀಡಿಯೋಲ್ಲಿ ಹೇಳ್ತೀನಿ ನಿಮಗೆ ಯಾಕೆ ಬಿಟ್ಟೆ ಕಂಪ್ನಿ ಅಂತ. ಸಿಗೋಣ. ಇಷ್ಟ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.